ಈ ನಡುವೆ ನಟಿ ಜಯಮಾಲಾ ಅವರ ಪುತ್ರಿಯ ಮದುವೆಯಲ್ಲಿ ಮಿಂಚಿದ್ರು ಇದೇ ನಟಿ ರನ್ಯಾ ಅಣ್ಣನನ್ನೇ ಜಯಮಾಲಾ ಪುತ್ರಿ ಮದುವೆ ಆಗಿರ್ತಕ್ಕಂಥದ್ದು. ಜಯಮಾಲಾ ಪುತ್ರಿ ಮದುವೆಯಲ್ಲಿ ಕಾಣಿಸಿಕೊಂಡಿದ್ರು ನಟಿ ರನ್ಯಾ. ಮಾಜಿ ಸಚಿವೆ ಜಯಮಾಲಾ ಪುತ್ರಿಯ ಮದುವೆಯಲ್ಲಿ ರನ್ಯಾ ಮಿಂಚಿದ್ರಂತೆ. ಕಳಸ ಹಿಡ್ಕೊಂಡು ಕಾಣಿಸ್ಕೊಂಡಿದ್ರು. ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್. ಫೆಬ್ರವರಿನಲ್ಲಿ ನಡೆದಿತ್ತು ಸಹೋದರ ಋಷಭ್, ಅಂದರೆ ರನ್ಯಾ ಅವರ ಸಹೋದರ ಋಷಭ್ ಮತ್ತು ಸೌಂದರ್ಯ ಅವರ ವಿವಾಹ. ಅಣ್ಣನ ಮದುವೆಯಲ್ಲಿ ಮಿಂಚಿದ್ದ ಬಂಧಿತ ಆರೋಪಿ ನಟಿ ರನ್ಯಾ ಅಂತ ಗೊತ್ತಾಗಿದೆ. ತಾಯಿ ಜೊತೆ ಕಳಸ ಹಿಡ್ಕೊಂಡು ಮದುವೆನಲ್ಲೆಲ್ಲ ಓಡಾಡಿದ್ರಂತೆ. ಬಟ್ ಇತ್ತೀಚೆಗೆ ನನ್ನ ಮಗಳು ಸಂಪರ್ಕದಲ್ಲಿಲ್ಲ ಅಂತ ರಾಮಚಂದ್ರ ರಾವ್ ಅವರು ಹೇಳಿದರು. ಒಂದು ಪತ್ರಿಕಾಗೋಷ್ಠಿ ಬಿಡುಗಡೆ ಮಾಡಿದ್ರಲ್ಲ, ನನ್ನ ಜೊತೆ ಸಂಬಂಧದಲ್ಲಿಲ್ಲ, ನಮ್ಮ ಜೊತೆ ಆಕೆ ಸಂಪರ್ಕದಲ್ಲಿಲ್ಲ ಅಂತ. ನೋಡಿ, ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಜಯಮಾಲಾ ಪುತ್ರಿಯ ಮದುವೆ. ಅಲ್ಲಿ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಆಕೆನೇ ರನ್ಯಾ. ಆ ರನ್ಯಾ ಸಹೋದರ ಋಷಭ್ ಅಂತಂದ್ಬಿಟ್ಟು, ಋಷಭ್ನನ್ನೇ ಸೌಂದರ್ಯ ಜಯಮಾಲಾ ಮಗಳು ಮದುವೆ ಆಗಿರೋದು. ಸೊ ಆ ಮದುವೆಯಲ್ಲಿ ರಾಮಚಂದ್ರ ರಾವ್ ಅವರು ಇದ್ದರು, ಅವರ ಪತ್ನಿನೂ ಇದ್ದರು, ರನ್ಯಾನೂ ಇದ್ದರು. ಆದರೆ ರಾಮಚಂದ್ರ ರಾವ್ ಹೇಳ್ತಾರೆ, ನನ್ನ ಮಗಳನ್ನು ಇತ್ತೀಚೆಗೆ ನನ್ನ ಜೊತೆ ಸಂಪರ್ಕದಲ್ಲಿಲ್ಲ ಅಂತೆಲ್ಲ ಹೇಳಿದ್ದು. ಅದು ಸುಳ್ಳು ಹೇಳಿದ್ರ ಅಂತಕ್ಕಂಥದ್ದು. ಬಟ್ ಮದುವೆ ನಡೆದಿದ್ದು ಫೆಬ್ರವರಿನಲ್ಲಿ, ಜಯಮಾಲಾ ಅವರ ಪುತ್ರಿಯ ಮದುವೆ. ಆ ಮದುವೆಯಲ್ಲಿ ನಟಿ ರನ್ಯಾ ಕಳಸ ಹಿಡ್ಕೊಂಡು ಮಿಂಚಿದ್ರು. ಹಾಗಾದರೆ IPS ಅಧಿಕಾರಿ ರಾಮಚಂದ್ರ ರಾವ್ ಅವರು ಸುಳ್ಳು ಹೇಳಿದ್ರಾ? ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ ಪ್ರಕಾರ ನನ್ನ ಜೊತೆ ಆ ಮಗಳು ಸಂಪರ್ಕದಲ್ಲಿಲ್ಲ ಅಂತ. ಬಟ್ ಮದುವೆನಲ್ಲೆಲ್ಲ ಅಟೆಂಡ್ ಆಗಿದ್ದಾರೆ, ಎಲ್ಲ ಒಂದೇ ಕಡೆ ಇದ್ದಾರೆ. ನಾನು ನನ್ನ ಮಗಳು ದೂರ ಆಗಿ 4 ತಿಂಗಳಾಗಿದೆ ಅಂತ ಹೇಳಿದರು. ಈ ಮದುವೆ ನಡೆದಿರೋದು ಫೆಬ್ರವರಿನಲ್ಲಿ, ಅಂದರೆ ಹೆಚ್ಚು ಕಡಿಮೆ ಒಂದು ಕಾಲು ತಿಂಗಳ ಹಿಂದೆ. ಇವರು ಹೇಳ್ತಾರೆ 4 ತಿಂಗಳಿಂದ ಸಂಪರ್ಕದಲ್ಲಿಲ್ಲ ಅಂತ. ಮದುವೆಯ ಬಳಿಕ ನಮ್ಮ ಕುಟುಂಬದಿಂದ ದೂರ ಇದ್ದಾರೆ ಅಂತ ಹೇಳಿದರು. ಅಂದರೆ ರನ್ಯಾ ಮದುವೆಯ ಬಳಿಕ ಅವಳ ಸಂಸಾರದ ವಿಚಾರಕ್ಕೆ ನಾನು ಹೋಗೋದಿಲ್ಲ. ರನ್ಯಾ ಮನೆಗೂ ನಮಗೂ ಅವಕಾಶ ಇರಲಿಲ್ಲ. ರನ್ಯಾ ಜತಿನ್ ಹುಕ್ಕೇರಿ 2024ರಲ್ಲಿ ವಿವಾಹವಾಗಿದ್ದರು. ರನ್ಯಾ ಬಂಧನದ ಬಳಿಕ ಮಾಧ್ಯಮ ಹೇಳಿಕೆಯನ್ನು ರಾಮಚಂದ್ರ ರಾವ್ ಕೊಟ್ಟಿದ್ದರು. 2024ರಲ್ಲಿ ರನ್ಯಾ ಮದುವೆ ಆಗುತ್ತೆ. ಅವಾಗಿಂದ ನಮ್ಮ ಜೊತೆ ಸಂಪರ್ಕದಲ್ಲಿಲ್ಲ ಅಂತ ರಾಮಚಂದ್ರ ರಾವ್ ಹೇಳ್ತಾರೆ. ಬಟ್ ಮೊನ್ನೆ ಫೆಬ್ರವರಿನಲ್ಲಿ ಮದುವೆನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೆಂಗೆ ಹೇಳ್ತಾರೆ ಸಂಪರ್ಕದಲ್ಲಿಲ್ಲ ಅಂತ? ಹಾಗಾದರೆ IPS ಅಧಿಕಾರಿ ಸುಳ್ಳು ಹೇಳಿದ್ರಾ? ಎನ್ಕ್ವೈರಿ ಆಗುತ್ತಾ ಈ ವಿಚಾರದಲ್ಲಿ ಹಾಗಾದರೆ ಅಂತ ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ಮದುವೆನಲ್ಲಿ ರನ್ಯಾ ಅವರ ತಾಯಿ, ಅವರ ತಂದೆ ಎಲ್ಲರೂ ಭಾಗಿಯಾಗಿದ್ದರು. ಆದರೆ ಹೇಳಿಕೆಯಲ್ಲಿ ಮಾತ್ರ ನನ್ನ ಜೊತೆ 4 ತಿಂಗಳಿಂದ ಆಕೆ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳ್ತಾರೆ ರಾಮಚಂದ್ರ ರಾವ್. ಹೆಂಗಿದು ಸುಳ್ಳು ಹೇಳಿದ್ರೆ ಹಾಗಾದರೆ ಅಂತ? ಇದು ಎನ್ಕ್ವೈರಿ ಆಗುತ್ತಾ? ಅರವಿಂದ್, ಖಂಡಿತವಾಗ್ಲೂ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ರನ್ಯಾ ರಾವ್ ಏನಿದ್ದಾರೆ, ಅವರು ಕಳೆದ ಫೆಬ್ರವರಿಯಲ್ಲಿ ಜಯಮಾಲಾ ಅವರ ಮಗಳ ಮದುವೆ, ಅವರ ಮಗಳಿಗೆ ಮದುವೆ ಮಾಡ್ಕೊಂಡಿರುವಂಥದ್ದು ರನ್ಯಾ ರಾವ್ ಅವರ ಸಹೋದರ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆ ಮದುವೆಯಲ್ಲಿ ರನ್ಯಾ ರಾವ್ ಸಾಕಷ್ಟು ಓಡಾಟವನ್ನು ಮಾಡಿರುವಂಥ ವಿಜುವಲ್ಸ್ಗಳು ಕೂಡ ಲಭ್ಯವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಇನ್ಸಿಡೆಂಟ್ ಯಾವಾಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಬಂಧನವಾಗ್ತಾರೆ, ಅದಾದ ಬಳಿಕ ರಾಮಚಂದ್ರ ರಾವ್ DG ಆಗಿರುವಂಥ ರಾಮಚಂದ್ರ ರಾವ್ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ರನ್ಯಾ ರಾವ್ ನನ್ನಿಂದ ದೂರ ಆಗಿ 4 ತಿಂಗಳು ಕಳೆದೋಗಿದೆ, ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಸಂಪರ್ಕದಲ್ಲಿಲ್ಲ ಅನ್ನುವಂಥ ಸಮಜಾಯಿಸಿಯನ್ನು ಕೊಡುವ ಕೆಲಸವನ್ನು ಮಾಡಿದರು. ಆದರೆ ಈ ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಕಳೆದ 4 ತಿಂಗಳಿಂದ ನಮ್ಮ ಸಂಪರ್ಕದಿಲ್ಲ, ನಾವು ಕಡಿತ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಂಥ ರಾಮಚಂದ್ರ ರಾವ್ ಅವರ ಮುಖ ಈಗ ಬಯಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ರಾಮಚಂದ್ರ ರಾವ್ ಎಲ್ಲೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವ ಕೆಲಸ ಮಾಡಿದ್ರ ಅನ್ನುವಂಥ ಅನುಮಾನಗಳು ಕೂಡ ಈ ಒಂದು ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಹಳ ಪ್ರಮುಖವಾಗಿ ಅವರು 4 ತಿಂಗಳ ಹಿಂದಿನಿಂದಲೂ ಕೂಡ ನಮ್ಮ ಸಂಪರ್ಕದಲ್ಲಿಲ್ಲ, ಅವರು ಮದುವೆಯಾದ ಬಳಿಕ ನಮಗೂ ಅವರಿಗೂ ಯಾವುದೇ ರೀತಿಯ ಒಡನಾಟ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಆದರೆ ಕಳೆದ 1.5 ತಿಂಗಳಲ್ಲಿ ನಡೆದಂತಹ ಮದುವೆ ಸಮಾರಂಭದಲ್ಲಿ ಸ್ವತಃ ರಾಮಚಂದ್ರ ರಾವ್, ರನ್ಯಾ ರಾವ್ ಎಲ್ಲರೂ ಕೂಡ ಇರುವಂಥ ವಿಜುವಲ್ಸ್ಗಳನ್ನು ನೋಡಿದರೆ ಎಲ್ಲ ಒಂದು ಕಡೆ ರಾಮಚಂದ್ರ ರಾವ್ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯ ಹೇಳಿಕೆಯನ್ನೇನಾದರೂ ಬಿಡುಗಡೆ ಮಾಡಿದ್ರ ಅನ್ನುವಂಥ ಅನುಮಾನಗಳು ಕೂಡ ಮೂಡುತ್ತಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಮುಂದೆ ಇಟ್ಕೊಂಡು DRI ಪೊಲೀಸರು ರಾಮಚಂದ್ರ ರಾವ್ ಅವರನ್ನು ವಿಚಾರಣೆಯನ್ನಾದರೂ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಾಗೇಶ್, ಮಾಡ್ತಾರಾ? ಅಲ್ಲ, ಮಾಡಲೇಬೇಕಾಗುತ್ತೆ. ರಾಮಚಂದ್ರ ರಾವ್ ಅವ್ರನ್ನೂ ವಿಚಾರಣೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಮೇಲ್ನೋಟಕ್ಕೆ ಅವ್ರು ಸುಳ್ಳು ಹೇಳಿರೋದು ಗೊತ್ತಾಗ್ತಾ ಇದೆ.
ಈ ಎಲ್ಲ ಮಾಹಿತಿ ಸಿಗ್ತಾ ಇದ್ದ ಹಾಗೆಯೇ DRI ಅಧಿಕಾರಿಗಳು ಅಥವಾ ಈಗ CBI ಅವರು ಬೇರೆ ಎಂಟರ್ ಆಗ್ತಾ ಇದ್ದಾರೆ. CBI ಅವರು ಎಂಟರ್ ಆದರೆ ಖಂಡಿತವಾಗಿ ರಾಮಚಂದ್ರ ರಾವ್ ಅವ್ರನ್ನ ಖಂಡಿತ ಎನ್ಕ್ವೈರಿಗೆ ಒಳಪಡಿಸ್ತಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ.